ಕಮಿಷನರ್ಗೆ ಪೆನ್ ಡ್ರೈವ್ ಸಮೇತ ಅವರ ಅಷ್ಟು ವಿಡಿಯೋಗಳು ನಾನು ನಿಮಗೆ ಒಂದು 5 ರಿಂದ 6 ವಿಡಿಯೋಗಳಲ್ಲಿ ವಿತ್ ಟೆಕ್ಸ್ಟ್ ಮಾತಾಡಿರೋದನ್ನ ನಾವೇ ಅದನ್ನ ಟ್ರಾನ್ಸ್ಕ್ರಿಪ್ಟ್ ಅನ್ನು ಬರೆದಿದ್ದೇವೆ, ಅದರ ತಾತ್ಪರ್ಯವನ್ನು ಬರೆದಿದ್ದೇವೆ, ಅದರ ವರ್ಬ್ಯಾಟಿಮ್ ಯಥಾವತ್ತಾಗಿ ಅದನ್ನ ಅವ್ರು ಹೇಳಿದ್ದನ್ನ ಬರೆದಿದ್ದೇವೆ. ಅವರ ಹಿನ್ನೆಲೆ ಏನು, ಅವರು ಪ್ರತಿ ಸಲ ಇದು ಕ್ರಿಮಿನಲ್ ಆಕ್ಟಿವಿಟಿ ಯಾಕೆ ಮಾಡ್ತಾ ಇದ್ದಾರೆ, ಫಾಲ್ಸ್ ಹ್ಯೂಮನ್ ರೈಟ್ಸ್ ಆಫೀಸರ್ನ ಕರ್ಕೊಂಡ್ಬಂದು ಏನ್ ಮಾತಾಡ್ತಾ ಇದ್ದಾರೆ, ಇದೆಲ್ಲವೂ ಸಮಗ್ರವಾಗಿ ತನಿಖೆ ಆಗಬೇಕು. ಇವರು ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಒಂದು ಹ್ಯಾಬಿಚುವಲ್ ಕ್ರಿಮಿನಲ್ ಇದ್ದಾರೆ. ಬಾಂಬು ಇಟ್ಟಿರೋದು ಖುಲಾಸೆ ಆಗಿರ್ಬೋದು ಕೋರ್ಟಲ್ಲಿ ಬಿಕಾಸ್ ಲ್ಯಾಕ್ ಆಫ್ ಎವಿಡೆನ್ಸ್. ಆದರೆ 2025ರಲ್ಲಿ ಅವರು ಮಾಡಿರ್ತಕ್ಕಂಥ ತಮ್ಮ ವಿಡಿಯೋಗಳೇ, ತಮ್ಮ ಯೂಟ್ಯೂಬ್ ವಿಡಿಯೋಗಳು, ಕಲಾ ಮಾಧ್ಯಮ ಆಗಿರ್ಬೋದು, ಅನೇಕ ವಿಡಿಯೋಗಳು, ಟಿವಿ ಚಾನೆಲ್ಗಳಾಗಿರ್ಬೋದು, ಎಲ್ಲದರಲ್ಲೂ ಮಾತಾಡಿರುವ ಸಾಕ್ಷಿ ಇದೆ. ಇದನ್ನೇ ಸಾಕ್ಷಿಯನ್ನು ಪರಿಗಣಿಸಿ ಅವರನ್ನು ಮತ್ತೆ ಮರು ತನಿಖೆಗೆ ಆಗರಿಸಬೇಕು. ಕಮಿಷನರ್ ಅವರು, ಹೋಮ್ ಸೆಕ್ರೆಟರಿ ಅವರು ಸ್ಪಂದನೆ ಮಾಡಿದ್ದಾರೆ. ಇದಕ್ಕೂ ಮೀರಿ ಇದಾಗಲಿಲ್ಲ ಅಂದರೆ ನಾವು ಕೋರ್ಟಿನ ಮೆಟ್ಲಿರುವ ನಾನು ಇದನ್ನು ಬಿಡೋದಿಲ್ಲ. ಯಾಕಂದರೆ ಯುವಕರಿಗೆ ಯಾವ ಥರದ ಸಂದೇಶವನ್ನು ಗೂಗಲಲ್ಲಿ ಬಾಂಬ್ ಮಾಡೋದು ಹೇಗಿದೆ ಅಂತ ಗೊತ್ತಿದೆ. ಆದರೆ ಒಬ್ಬ ವ್ಯಕ್ತಿ ಟ್ರೈ ಮಾಡಿರೋದು, ವ್ಯಕ್ತಿ ಅದನ್ನು ಫೇಲ್ ಆಗಿದೆ, ವ್ಯಕ್ತಿ ಅದು ಲೆಜಿಸ್ಲೇಟಿವ್ ಹೋಮಲ್ಲಿ ಫೇಲ್ ಆಗಿದೆ, ಅದನ್ನ ಘಂಟಾಘೋಷವಾಗಿ ಹೆಮ್ಮೆಯಿಂದ ಹೇಳುವ ಈ ವ್ಯಕ್ತಿಯನ್ನ ಬಂಧಿಸಬೇಕು. ಯಾಕೆಂದ್ರೆ ಆತ ಪೊಲೀಸ್ ಅವ್ರ ಹೆಸರನ್ನು ಹಾಳು ಮಾಡಿದ್ದಾನೆ. ಆತ ಇಂಟಾಗ್ರೇಷನ್ ಅಲ್ಲಿ ಹೇಳೋದ್ರಂತೆ ಪೊಲೀಸ್ ಅವರು ಏನೋ ಬ್ಲಾಸ್ಟೇ ಆಗಿಲ್ಲ, ಒಂದು 4 ಜನ ಸಾಯ್ಬೇಕಿಲ್ಲ ಅಂತ ಪೊಲೀಸ್ ಆಫೀಸರ್ ಹೇಳಿದ್ರಂತೆ ಅವನಿಗೆ. ಅದನ್ನ ಅವನು ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾನೆ. ಕೇಳ್ತಾರೆ ರಿಪೋರ್ಟ್ರು, ಯಾಕೆ ಸರ್ ನೀವು ಬಾಂಬ್ ಬಿಟ್ರಿ ಅಂತ, ಬೇರೆ ಕಡೆ ಇಡ್ಬೋದಿತ್ತಲ್ಲ, ಧರಣಿ ಕೊಡ್ಬೋದಿತ್ತಲ್ಲ ಅಂತ. ಅವ್ರು ಹೇಳ್ತಾರೆ 4 ಜನ ಕಾಮನ್ ಮ್ಯಾನ್ ಸತ್ತೋದ್ರೆ ಏನು ಆಗೋದಿಲ್ಲ, 4 ಜನ MLA ಸತ್ತೋದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ತರದ ಮನಸ್ಥಿತಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರು ಈ ಸಮಾಜಕ್ಕೆ ಎಸ್ಪೆಷಲಿ ಕಂಟಿನ್ಯೂಸ್ ಆಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇರೋದು, ಅದನ್ನ ನೋಡಿದಾಗ ನನಗೆ ಅನಿಸೋದು ಈ ಬಾಂಬ್ ಇದ್ದಿದ್ದು ಏನು ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಧರ್ಮಸ್ಥಳಕ್ಕೆ ಆಗಿತ್ತು. ನಾನು ಹಿಂದೂ ಆಗಿ ಸನಾತನಿಯಾಗಿ ನನ್ನ ಧರ್ಮದವರು ಆ ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಅನಾಹುತ ಆದರೆ ಅದ್ರ ಬಗ್ಗೆನೂ ಕಾಳಜಿಯನ್ನು ವ್ಯಕ್ತಪಡಿಸಿ ನಾನು ಕಮಿಷನರ್ಗೆ ಹೇಳಿದ್ದೇನೆ. ಟೆಂಪಲ್ ಟೂರಿಸಂ ಮತ್ತು ಡಿವೋಟೀಸ್ಗೆ ಈ ಬಾಂಬ್ ಬ್ಲಾಸ್ಟ್ ಇಂದ ಅನೇಕ ಹೆದರ್ಕೊಳ್ತಾ ಇದ್ದಾರೆ. 2022ರಲ್ಲಿ ಆಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟು ಮತ್ತೆ ಆಗ್ಬಹುದಲ್ವಾ, ಅದಕ್ಕೆ ಮುನ್ನೆಚ್ಚರಿಕವಾಗಿ ಅವರನ್ನ ಬಂಧಿಸಬೇಕು, ಮತ್ತೆ ತನಿಖೆಗೆ ಆಗ್ರಹಪಡಿಸಲಿಕ್ಕೆ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ.